ಒಂದಾಗ 10 ನಿಮಿಷ ಬಸ್ ಕಳ್ಸಬೇಕಂತ ರಸ್ತೆ ರೋಕ ಮಾಡ್ತಾರೆ. ಇಲ್ಲ ಸರ್, ಇಲ್ಲಿ ಯಾವ್ದೋ ಒಂದು ಬಸ್ ನಾನು ಅಲ್ಟ್ರೇಷನ್ ಮಾಡಿ ಕಳಿಸ್ತಂತೇಳಿ ನೋಡಮ್ಮ, ಒಂದು 10 ನಿಮಿಷ ವೇಟ್ ಮಾಡೋಣ ಗೊತ್ತಾಗುತ್ತೆ. ಯಾಕೆ ಇಲ್ಲಿ ಇಷ್ಟು ಜನ ಲೇಡೀಸು, ಅಲ್ಲಿ ಒಂದು 15 ಜನ ಲೇಡೀಸ್ ಇದ್ದಾರೆ ಪಾಪ. ಮಾತಾಡ್ರಿ, ಯಾರನ್ನ ಒಬ್ರು ಮಾತಾಡ್ರಿ, ಬರ್ರಿ ಮಾತಾಡ್ತಾರೆ, ವಿಡಿಯೋ ಮುಖಾಂತರ ಮಾತಾಡಲಿ. ನಮಸ್ಕಾರ. ನಾವು ಇಲ್ಲಿ ರಾಯಚೂರಿಗೆ ಹೋಗ್ತಿದ್ದೀವಿ ಕಾಲೇಜ್. ಡೈಲಿ ಬೆಳಿಗ್ಗೆ 6 ಗಂಟೆಗೆ ಬರ್ತಿದ್ದೀವಿ ಸರ್. ನಾವು ಈಗ ಇದುವರೆಗಾದ್ರೂ ಬಸ್ ಇಲ್ಲ ಸರ್. ನಾವು 1 ಗಂಟೆಗೆ 2 ಗಂಟೆಗೆ ಸಿರ್ವಾರ್ ಬಸ್ ಸ್ಟ್ಯಾಂಡ್ ಸರ್. ಸಿರ್ವಾರ್ ಬಸ್ ಸ್ಟ್ಯಾಂಡ್ ಸರ್. ನಾವು ಬೆಳಿಗ್ಗೆಯಿಂದ 6 ಗಂಟೆಗೆ ಬಂದು ಈಗ 2 ಗಂಟೆಗೆ ಬಸ್ ಇಲ್ಲ ಸರ್. 2 ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಿದ್ವಿ. ಚಿಕ್ಕ ಮಕ್ಕಳು ಸರ್, ಇವ್ರು ಲೇಡೀಸ್ ಸರ್. ಈಗ ಅವ್ರಿಗೆ ಪಾಸ್ ಎಲ್ಲಿಗೆ ಹೋಗ್ಬೇಕು ನೀವು? ನಾವು ಕುರ್ಕೊಂಡಾಗ ಹೋಗ್ಬೇಕ್ರಿ, ಇವ್ರು ಚಿಂಚಿರ್ಕಿಗೆ ಹೋಗ್ಬೇಕ್ರಿ. ದಿನ ಸೇಮ್ ಇದೇ ಸಮಸ್ಯೆ, ದಿನ ಪ್ರತಿನಿತ್ಯ ಇದೇ ಸಮಸ್ಯೆ. ಬಾಗ್ಲಲ್ಲಿ ನಿಂತ್ಕೊಂಡು ಹೋಗ್ತೀವಿ ಸರ್. ಒಂದು ಬಸ್ ಎಕ್ಸ್ಟ್ರಾ ಬಿಡ ಅಂದ್ರೆ ಬಿಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ಮಾತಾಡಿರಿ ಅಧಿಕಾರಿಗಳ ಜೊತೆ? ಮಾತಾಡಿದ್ವಿ ಸರ್, ಭಾಳ ಸಾರಿ ಮಾತಾಡಿದ್ವಿ. ಇದೇ ತರ ಕೇಳಿದಿರಿ, ನಾವು ಏನ್ ಮಾಡಕ್ಕಿಲ್ಲ, ರೆಸ್ಪಾನ್ಸ್ ಮಾಡಲ್ರಿ ಅವರು. ಡೈಲಿ ನಾವು ವಿದ್ಯಾರ್ಥಿಗಳು ನೀವು ಎಲ್ಲಿ ತನಕ ಪ್ರಶ್ನೆ ಮಾಡಲ್ಲ ಅಲ್ಲಿ ತನಕ ನಿಮಗೆ ನ್ಯಾಯ ಸಿಗಲ್ಲ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಲೇಬೇಕು ಸರ್. ನಾವು ಈಗ ನಿಮ್ಮ ಹೆಸರು ಸರ್? ಮಾತಾಡಿ. ನನ್ನ ಹೆಸರು ಮಸ್ತನ್ ನಾಯಕ್ ಅಂತೇಳಿ, ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಮಾತಾಡೋದು ಸರ್. ಅದೇ ಡಿಪೋ ಮ್ಯಾನೇಜರ್ ಫೋನ್ ಮಾಡ್ತಿದ್ದೇನೆ, ನೋಡೋಣ. ಹಲೋ ಹಲೋ, ಕಟ್ಟಾಯ್ತು. ಈಗ 2 ಗಂಟೆಲಿಂದ ಮಕ್ಕಳು ಉಪವಾಸ ಕೂತಿದ್ರು ಸರ್. ಹಟ್ಟಿದೆ ಊರಿದ್ದು ಒಂದು 10 ಜನ ಲೇಡೀಸು, ಒಂದು 15 ಜನ ಸ್ಟೂಡೆಂಟ್ ಇದ್ದಾರೆ, ಒಂದು 25 ಜನ. ಅಲ್ಲಿ ಒಂದು ಕ್ರಷರ್ ಇದೆ. ಹಟ್ಟಿ ಹೋಗೋ ರೂಟ್ ಕ್ರಷರ್ ಕೇಳಿದ್ರೆ 20 ರೂಪಾಯಿ ಬಸ್ ಫೇರ್ ಇದ್ರೆ 100 ರೂಪಾಯಿ ಕೇಳಕತ್ತ. ಈಗ ರೈತರ ಮಕ್ಕಳು 100 ರೂಪಾಯಿ ತಂದು ಕೊಡಕ್ಕಾಗತ್ತ? ನಮ್ಮಲ್ಲಿ ದುಡ್ಡಿಲ್ಲ ಅಂತ ತಾನೇ ಸರ್ಕಾರಿ ಶಾಲೆಗೆ ಹೋಗೋದು. ಅದಕ್ಕಾಗಿ ನಾವು ಸರ್ಕಾರಿ ಬಸ್ಸಿಗೆ ಹೋಗ್ತೀವಿ. ಇಲ್ಲ ಬಂದ್ರೆ ಒಂದು ಕಾರ್ ಮಾಡ್ಕೋಬಹುದು ನಾವು. ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳೇ ಇವತ್ತೆಲ್ಲ ಸರ್ಕಾರಿ ಶಾಲೆಯಲ್ಲಿ ಹೋದ ನಾವು. ಅದಕ್ಕಾಗಿ ಈಗ ಈ ಬಸ್ ಇಲ್ಲ ಅಂತ ಹೇಳಿ 2 ಗಂಟೆಲಿಂದ ಊಟ ಇಲ್ಲಾರ್ದಷ್ಟು ಜನ ಕೂತ್ಕೊಂಡಿದ್ದಾರೆ. ಅದಕ್ಕೆ ಆಲ್ರೆಡಿ ಮತ್ತೆ ಬಹಳ ಜನ ಸ್ತ್ರೀಯರಿದ್ದಾರೆ ಈಗ ಅಲ್ಲಿ. ಪಾಪ ಪ್ರತಿಯೊಬ್ಬರು ಸ್ತ್ರೀಯರು ಓಡಾಡ್ತಾ ಇದ್ದಾರೆ. ಈಗ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ರಿ, ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಇದಾವೆ. ಈಗ ರಾತ್ರಿ 9 ಗಂಟೆ ಆದ್ರೆ ಯಾವಾಗ ಹೋಗ್ಬೇಕು? ಅದಕ್ಕೆ ಡಿಪೋ ಮ್ಯಾನೇಜರ್ ಹೇಳಿದೀವಿ, ಇನ್ನೊಂದು ಅರ್ಧ ತಾಸಿನಲ್ಲಿ ಬಸ್ ಕಳಿಸ್ತಂತ ಹೇಳಿದಾನೆ. ನೋಡೋಣ ಕಾದು. ಪಾಪ ಎಲ್ಲ ಅಧಿಕಾರಿಗಳಿಗೆ ನಾವು ಬರ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ರೈಟ್ ಸರ್, ಓಕೆ, ಥ್ಯಾಂಕ್ ಯು. ಅರ್ಧ ತಾಸು ಆಗಬೇಕಂತ 2 ತಾಸು ಆಗಿದ್ದು ಸಾಕಾಗಿಲ್ಲ. ಈಗ 10 ನಿಮಿಷ ಕಳಿಸಂತ ಅವನಿಗೆ ಅದೇ ಮಾತಾಡಿ ಸರ್. ತಾಸಲ್ಲಿಂದ ನಾವು ಕಾಯ್ತಾ ಇದ್ದೀವಿ ಹುಡುಗರು. ಮತ್ತೆ ನೀವು ಅಧಿಕಾರ